Hello everyone, good morning. I just woke up and it is 8:15 here. ನಿದ್ದೆನೇ ಬಂದಿಲ್ಲ ನೈಟೆಲ್ಲ ಆಲ್ಮೋಸ್ಟ್ ಲೈಕ್ ಅರೌಂಡ್ 2:30 ಏನೋ ಮಲಗಲೇಬೇಕು ಅಂತ ಸ್ಲೀಪ್ ಮ್ಯೂಸಿಕ್ ಹಾಕೊಂಡು ಮಲಗಿದೆ. ಸೊ ಗೋ ಗೆಟ್ ರೆಡಿ ಆ್ಯಂಡ್ ದೆನ್ ವಿಲ್ ಗೋ ಔಟ್ ಫಾರ್ ಮೈ ಕ್ಲಾಸಸ್. ಫೈನಲಿ ಐ ಆಮ್ ರೆಡಿ. ಐ ಆಮ್ ಅ ಲಿಟಲ್ ಲೇಟ್. ಏನು ಮಾಡೋದು, ವೈರ್ ವಾಶ್ ಎಲ್ಲ ಮಾಡೋದಿತ್ತು ಆ್ಯಂಡ್ ಲಾಟ್ ಆಫ್ ರೀಸನ್ಸ್ ಐ ಆಮ್ ಲೇಟ್. ಸೊ ಹೋಗ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲೇ ಕ್ಲೋಸ್ ಬೈ ಇರೋದು, ವಾಕ್ ಮಾಡ್ಬೋದು, ಬಟ್ ಇಟ್ಸ್ ಆಲ್ರೆಡಿ ಲೇಟ್. ಅದಕ್ಕೆ ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡೆ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಇಟ್ಸ್ ಗೋನಾ ಕಮ್ ಆ್ಯಂಡ್ ದೆನ್ ಐ ಲೀವ್. ಅಷ್ಟೊತ್ತಿಗೆ ಕ್ಯಾಬ್ ಬರೋಷ್ಟೊತ್ತಿಗೆ ನಿಮಗೆ ಅಪಾರ್ಟ್ಮೆಂಟ್ ಆಚೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಐ ಆಮ್ ರಿಯಲಿ ಕಂಫರ್ಟಬಲ್ ನೌ ಆ್ಯಂಡ್ ಐ ಆಮ್ ಗ್ಲಾಡ್ ಐ ಗಾಟ್ ಅ ಕಂಫರ್ಟಬಲ್ ಪ್ಲೇಸ್. ಸೊ ರಿವ್ಯೂ ಏನು ಸಖತ್ತಾಗಿದೆ ಅಂದರೆ, ಬಟ್ ಡೆಫಿನೆಟ್ಲಿ ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಸೊ ನೋಡೋಣ, ಸ್ವಿಮ್ಮಿಂಗ್ ಬರೋಂಗಿದ್ದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಗಾನ್ ಇನ್ ಟು ದ ಪೂಲ್ ಸಂಡೇ. ಆ್ಯಂಡ್ ಇಲ್ಲೊಂದು ಕುಟ್ಟಿ ಜಿಮ್ ಇದೆ, ಚಿಕ್ಕದಾಗಿದೆ. ಜಿಮ್ ಅಂದರೆ ಜಸ್ಟ್ ಲೈಕ್ ಕಾರ್ಡಿಯೋ ಮಿಷಿನ್ಸ್ ಇದೆ. ಸೊ ಕಾರ್ಡಿಯೋ ಮಿಷಿನ್ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಸೆಟ್ ಆಗಿಬಿಡೋಣ, ಅದಾದಮೇಲೆ ಮಾಡೋಣ ಅಂತ. ಹೋಪ್ಫುಲಿ ಐ ವಿಲ್ ಡೂ. ದೆನ್ ಐ ವಿಲ್ ಹೋಪ್ಫುಲಿ ಗೆಟ್ ಮೈ ಕ್ಯಾಬ್ ನೌ ಆ್ಯಂಡ್ ರೀಚ್ ಆನ್ ಟೈಮ್. ಬಟ್ ಏನು ರಿಯಲೈಸ್ ಮಾಡ್ಕೊಂಡೆ ಅಂದರೆ ಸನ್ ಗ್ಲಾಸಸ್ ಮರ್ತೋಗ್ಬಿಟ್ಟಿದ್ದೀನಿ. ಬಿಸಿಲು ಜಾಸ್ತಿ ಇದೆ, ಏನು ಮಾಡೋದು ಗೊತ್ತಿಲ್ಲ. ಸೊ you're from here only local, is it? You're here only from local, is it? Actually, I'm not from here. Sorry? From where? Penang. Okay. Do you know any good places to eat? Because I'm from India and it's very bad. The food is very bad. So seeing your name, I thought you would know some good Indian restaurants. Here there is a lot of Chinese restaurant only is there. I think so. Here I think so. A lot of Indian food. You can go to. I'm super hungry. I thought I'll go pick up something from here. Breakfast ತಿಂದಿಲ್ಲ ಯಾಕಂದರೆ ನಾನು ಎಗ್ ಮಾಡ್ಕೊಂಡಿದ್ದೆ. ದಟ್ ವಾಸ್ ರಿಯಲಿ ಬ್ಯಾಡ್. ಐ ಲೆಫ್ಟ್ ಇಟ್ ಫಾರ್ ಅ ಲಾಂಗ್ ಟೈಮ್, ಸೊ ಹಾಳಾಗಿತ್ತು. ಸೊ ಲೆಟ್ಸ್ ಸಿ. ಡು ಯು ಹ್ಯಾವ್ ಅ ಚಿಕನ್ ಸ್ಯಾಂಡ್ವಿಚ್? ಯಾ. ಓ, ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ಗ್ರಿಲ್ಡ್? Which one? What is this? This one got corn, ham, mayonnaise. Oh, ಯಾವುದು ತಿನ್ನೋ ಥರನೇ ಅನಿಸ್ತಾ ಇಲ್ವಲ್ಲ. Seriously, everything feels not great. So let me figure out something else. ಸಮಾಧಾನ ಆಗಿಲ್ಲ ಅಂದ್ಬಿಟ್ಟು ರೈಸ್ ತಿನ್ನೋಣ ಅಂತ ಚಿಕನ್ ಮೀಲ್ಸ್ ಅಂತ ಯಾವುದೋ ಕಣ್ಣ ಕರಿ ಅಂತ ಆರ್ಡರ್ ಮಾಡಿದೆ. ಹೆಂಗಿದೆ ಅಂತ ಗೊತ್ತಿಲ್ಲ, ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಚಿಕನ್ ಮತ್ತು ರೈಸು ತುಂಬ ದಿನ ಆದಮೇಲೆ ತಿನ್ನೋಣ ಅಂದ್ಬಿಟ್ಟು ಮನೆ ಊಟ, ಇಂಡಿಯನ್ ಫುಡ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ. ನಾಟ್ ಬ್ಯಾಡ್. ರೈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ, ಏನೋ ಟೇಸ್ಟು. ಓಕೆ, ಮ್ಯಾನೇಜಬಲ್, ನಾಟ್ ಬ್ಯಾಡ್ ಎಟ್ ಆಲ್. ಇಷ್ಟು ದಿನ ತಿಂದಿದ್ದೆಲ್ಲ, ಇಷ್ಟು ದಿನ ಅಲ್ಲ, ನೆನ್ನೆಯಿಂದ ತಿಂದಿರೋದೆಲ್ಲ ಒಂಥರ ಕಷ್ಟ ಆಗಿಬಿಟ್ಟಿತ್ತು. ಬಟ್ ಓಕೆ, ಸ್ವಲ್ಪ ಇಂಡಿಯನ್ ಟಚ್ ಇರೋದ್ರಿಂದ ಒಂದು ಸ್ವಲ್ಪ ಹೊಟ್ಟೆಗೆ ಸಮಾಧಾನ ಆಗುತ್ತೆ ಇವತ್ತು. ಇದಾದಮೇಲೆ ಹೋಗಿ ಒಂದು ಕಾಫಿ ತೊಗೊಂಡು ಕಾಫಿ ಕುಡಿದು ವಾಪಸ್ ಕ್ಲಾಸ್ನ ಫ್ರೆಶಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ವಾಪಸ್ ಇದೇ ಬೇಕ್ರಿಗೆ ಬಂದಿದ್ದೀನಿ ಫಾರ್ ಕಾಫಿ. ಸೊ ಇಸ್ ದ ಕಾಫಿ ಡನ್? ಯಾ. ಸೊ ಶುಗರ್ಲೆಸ್ ಕೆಫೆ ಲ್ಯಾಟೆ ಸ್ಟ್ರಾಂಗ್ ಅಂತ ಹೇಳಿದ್ದೀನಿ. ಬಿಕಾಸ್ ಶುಗರ್ ತುಂಬ ದಿನ ಆಯಿತು ಬಿಟ್ಟು, ಆಲ್ಮೋಸ್ಟ್ ಒಂದು 15-20 ಡೇಸ್, ಮೇ ಬಿ ಅ ಮಂತು ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಆದಷ್ಟು 90% ಅವಾಯ್ಡ್ ಮಾಡ್ತೀನಿ. ಎಲ್ಲಾದರೂ ಇದ್ದರೆ ಇದು ಮಾಡ್ತೀನಿ, ಇಲ್ಲಾಂದರೆ ಇಲ್ಲ.
ಥ್ಯಾಂಕ್ ಯು. ಸೊ ಜಸ್ಟ್ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಯಾವ್ದಾನ ಒಂದು ಮಾಲ್ಗೆ ಹೋಗೋಣ ಅಂದ್ಕೊಂಡೆ. ಸೊ ಮಾಲ್ ಹತ್ರ ರೀಚ್ ಆಗಿದ್ದೀನಿ. ಆ್ಯಂಡ್ ಸೊ ಜಸ್ಟ್ ಎಂಟರ್ಡ್ ದ ಮಾಲ್. ಇದು ಸನ್ವೇ ಪಿರಮಿಡ್ ಅಂತ. ನಾನಿರೋ ಜಾಗದಿಂದ ಒಂದು 15 ಮಿನಿಟ್ಸ್ ದೂರದಲ್ಲಿದೆ. ಕ್ರಿಸ್ಮಸ್ ಇರೋದ್ರಿಂದ ಎಷ್ಟು ಬ್ಯೂಟಿಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿದೆ ನೋಡೋಕ್ಕೆ. ಆ್ಯಂಡ್ ಐ ಹರ್ಡ್ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸ್. ವಾವ್, ಅಲ್ಲಿ ನೋಡಿ ಬಾರ್ಬಿ ಅಂತ ಒಂದು ಸ್ಟೋರೇ ಇಟ್ಟಿದ್ದಾರಾ. ಸಖತ್ತಾಗಿದೆ ಅಲ್ಲ. ಐ ಜಸ್ಟ್ ಗೋ ಇನ್ಸೈಡ್ ದ ಸ್ಟೋರ್ ಅಂಡ್ ಶೋ ಯು ಸಮಥಿಂಗ್. ದೇರ್ ಇಸ್ ಲೈಕ್ ಅಮೇಝಿಂಗ್ ಬ್ರ್ಯಾಂಡ್ಸ್. ಆ್ಯಂಡ್ ಮೈಕಲ್ ಕಾಸ್ ಹ್ಯಾಸ್ 50% ಆಫ್. ನೈಸ್. ಸೇಲ್ ಇದ್ದರೆ ಡೆಫಿನೆಟ್ಲಿ ಯುನೋ, as I always say, walk into the store first and check out if you like something. So yeah, this is a Barbie store. So this is my look. ನೆನ್ನೆಯಿಂದ ತೋರ್ಸೋಣ ಅಂದ್ಕೊಳ್ತೀನಿ, ಬಟ್ ನಾನು ಕ್ರಾಕ್ಸ್ ಚಪ್ಪಲಿ ಮಾತ್ರ ಎಲ್ಲೂ ಬಿಟ್ಟೇ ಇಲ್ಲ. ಸೊ ದಿಸ್ ಇಸ್ ದ ಸ್ಟೋರ್. ನಾನು ನೋಡಿ ಆರಾಮಾಗಿ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಸೈಡಿಗೆ ಬಂದುಬಿಟ್ಟಿದ್ದೀನಿ ನೋಡೋಕ್ಕೆ. ಸೊ ಐ ಫೀಲ್ ಬ್ಯಾಗ್ಸ್ ಇಸ್ ತುಂಬ ಹೆವಿ ಇರುತ್ತೆ ಬ್ಯಾಗ್ಸು. ಸೊ ಅದರಲ್ಲಂತೂ ಏನೇನೋ ಇರುತ್ತೆ. ಸೊ ಅದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಯಾ, ಅಲ್ಲಿ ಜಸ್ಟ್ ಟೈಪ್ ಮಾಡಿದೆ ನಂಡೂಸ್ ಅಂತ, ಸಾರಿ ಗ್ರಿಲ್ ಚಿಕನ್ ಅಂತ. ಅದ್ರಲ್ಲಿ ನಂದು ಸಜೆಷನ್ಸಲ್ಲಿ ಫಸ್ಟ್ ಬಂತು. ಸೊ ಅದನ್ನೇ ಟ್ರೈ ಮಾಡೋಣ. ಓ, ದರ್ ಇಸ್ ಅ ಜಪಾನೀಸ್ ರೈಸ್, ಮತ್ತು ಕೊರಿಯನ್, ಜಪಾನೀಸ್, ಚೈನೀಸ್ ಎಲ್ಲ ಥರ ರೈಸ್ ಇದೆ. ಐ ಆಮ್ ಸೋ ಸ್ಕೇರ್ಡ್ ಟು ಎಕ್ಸ್ಪೆರಿಮೆಂಟ್. ಲೆಟ್ಸ್ ಸಿ. ಸದ್ಯಕ್ಕೆ ಇವಾಗ ನಂಡೂಸ್. ಓಕೆ, ಯಾ, ಫೈನಲಿ ಫೌಂಡ್ ನಂಡೂಸ್. ಓ, ಇಟ್ ಲುಕ್ಸ್ ಹೌಸ್ಫುಲ್. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಐಲ್ ಗೋ ಆ್ಯಂಡ್ ಆರ್ಡರ್ ಸಮಥಿಂಗ್ ನೈಸ್. Mediterranean rice basically is a like butter rice. Sorry, it is a Butter rice. butter rice. Yeah. Okay. This is our best seller, but for spicy lover, maybe they choose spicy rice. Because this is spicy, I think I'll go with this one. Yeah, sure. Give me this. And with that, And I think actually soup ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಹೋಗ್ಬಿಟ್ಟು ಕೋಕ್ ತೊಗೊಂಡ್ಬಂದಿದ್ದು. ಒಂದು ನೀರು ದವರ ಹಾಕಬೇಕು ಅಂತ. ನೀರೇನು ತೊಗೊಂಡ್ರೆ ಅಂತ ಗೊತ್ತಾಗ್ತೀರಾ. ನೋಡಿದ್ರೆ ಆ ಕಾಮನ್ ಮೀಲಲ್ಲಿ ಸೂಪ್ ಕೂಡ ಕೊಡ್ತಾರಂತೆ. ಲೆಟ್ಸ್ ಸಿ ಹೌ ಇಟ್ ಇಸ್. Finally, I'm trying the food. So let's see how it's going to be. ಫಸ್ಟ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ಸೊ ಇಟ್ ಈಸ್ ಗುಡ್. ಒಂದ್ಸತಿ ಟೇಸ್ಟ್ ಗೊತ್ತಾಗಲ್ಲ. ಚೆನ್ನಾಗಿದೆ. ಸೊ ಇಟ್ ಟೇಸ್ಟ್ ಗುಡ್. ನಾನು ಇವಾಗ ಅನಿಸ್ತಾ ಇದೆ ಸ್ಪೈಸಿ ರೈಸೇ ತೊಗೊಬೋದಿತ್ತು ಅಂತ. ಬಟ್ ಸುಮ್ಮನೆ ಇಲ್ಲದೆ ಪ್ಲೇನ್ ರೈಸ್ ಅಂದ್ಕೊಂಡೆ, ಬಿಕಾಸ್ ಇದು ತುಂಬ ಸ್ಪೈಸಿ ಇರುತ್ತೆ ಅಂತ. ಇವ್ರು ಹಾಟ್ ಅಂತ ಹೇಳಿರೋದೇ ಒಂದು ಆ್ಯಾವ್ರೇಜ್, ಓಕೆ ಖಾರ ಇದೆ ಅನ್ನೋ ಥರ ಇದೆ, ನಾಟ್ ಲೈಕ್ ರಿಯಲಿ ಹಾಟ್ ಅಲ್ಲ. ಸೊ ನಾ ಪ್ಲೇನ್ ತೊಗೊಂಡಿದ್ರೆ ಹೆಂಗಿರ್ತಿತ್ತೋ ಗೊತ್ತಿಲ್ಲ, ಬಟ್ ನಾಟ್ ಬ್ಯಾಡ್, ಇಟ್ಸ್ ನೈಸ್, ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಬೆಸ್ಟ್ ಪಾರ್ಟ್ ಇಸ್ ಗ್ರಿಲ್ ಚಿಕನ್. ಇಲ್ಲಿ ಎಲ್ಲೋದ್ರೂ ಬರೀ ಫ್ರೈಡ್ ಚಿಕನ್ನೇ ಸಿಗುತ್ತೆ, ಎಲ್ಲೂ ಗ್ರಿಲ್ ಚಿಕನ್ ಎಲ್ಲ ಸಿಗೋದೇ ಇಲ್ಲ. With veggies, it's really good. 15 English is 1,000 rupees. So the rate I think is around 600-700 rupees. Yeah. So it's a decent price here. ಇನ್ನೂ ಎಕ್ಸ್ಪೆನ್ಸಿವ್ ಜಾಗಗಳು ನೋಡಿದ್ದೆ, ಬಟ್ ಸಿನ್ಸ್ ದ ಫುಡ್ ಇಸ್ ಗುಡ್, ಐ ಆಮ್ ಲೈಕ್ ಓಕೆ ವಿತ್ ಇಟ್. ಡೆಫಿನೆಟ್ಲಿ ಬೆಂಗಳೂರಲ್ಲಿ ಪ್ರೈಸಿಂಗ್ ವೇರಿ ಆಗುತ್ತೆ, ಬಟ್ ಯಾ, ಇಟ್ಸ್ ಅ ಗುಡ್ ಮೀಲ್. ಐ ಥಿಂಕ್ ಇಟ್ಸ್ ಗೋನ್ ಬಿ ಸ್ಟಮಕ್ ಫುಲ್. What's the price of the Gucci foundation? 86. 286. So 286 ಅಂದರೆ ಇಷ್ಟಾಯಿತು.
100ಗೆ 2000, 4000, 5000. Not bad. India is selling for a huge price. So maybe I'll just looking at it. Maybe I'll try now. Okay, let me see. Try it. Yeah, I'll try. Okay, 230W ಇದೆ. So this is a foundation. So ಇಲ್ಲಿ ನಾನು try ಮಾಡಿದೆ. It is like this, completely full coverage, and oh god, one pump gives completely very big finish. I think I want to pick this up. ಚೆನ್ನಾಗಿ ಅನಿಸ್ತಾ ಇದೆ. ಒಂದೇ ಪಂಪ್ ತಗೊಂಡಿರೋದು, and you know it's too much. Although the product is too much, but I don't know if it's going to match my shade. It's too light. This one is 305. This one I try here. Okay, I'll try this once. Okay, I'm trying ಇವಾಗ 310N. ಆ್ಯಕ್ಚುಲಿ ಇದೊಂದು ಕೌಂಟರ್ ಬಿಟ್ಟು ಅಂಗಡಿನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನನಗೋಸ್ಕರ ಮಾತ್ರ ಓಪನ್ ಮಾಡಿಟ್ಟಿದ್ದಾರೆ. ಬೇಗ ಡಿಸೈಡ್ ಮಾಡಬೇಕು. ಆ್ಯಕ್ಚುಲಿ ಈ ಲೈಟಿಂಗಲ್ಲಿ ಚೆಕ್ ಮಾಡ್ತಾ ಇದ್ರೆ ಐ ಫೀಲ್ ದಿಸ್ ಒನ್ ಓನ್ಲಿ ಇಸ್ ಬೆಟರ್. ಅದು ಡಾರ್ಕ್ ಅನಿಸ್ತಿದೆ, ಕಂಪ್ಲೀಟ್ಲಿ ಡಾರ್ಕ್ ಅನಿಸ್ತಾ ಇದೆ. ಫೈನಲಿ ಡಿಸೈಡ್ ಮಾಡಿದೆ. 260 ಅಂದ್ಕೊಂಡೆ ಫಸ್ಟು, ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಕಲರ್ ಆಕ್ಸಿಡೈಸ್ ಆಯಿತು. ಸೊ ಐ ಆಮ್ ಗೋಯಿಂಗ್ ವಿತ್ 230W. ಸೊ ಇದು ಒಂದು ಅರ್ಥ ಆಗಿದೆ ಏನಂದರೆ 230 ರೈಟ್? ಯಾ, ಥ್ಯಾಂಕ್ ಯು, ಕ್ಯಾನ್ ಬಿಲ್ ಇಟ್. ಸೊ ಒಂದು ಏನು ಅರ್ಥ ಆಯಿತು ಅಂದರೆ ಕಲರ್ ಆಕ್ಸಿಡೈಸ್ ಆಗುತ್ತೆ. ಸೊ ಆ್ಯಂಡ್ ದ ಕವರೇಜ್ ಇಸ್ ಫುಲ್ ಆ್ಯಂಡ್ ಇಟ್ಸ್ ನಾಟ್ ವೆರಿ ಹೆವಿ. ಎಕ್ಸಾಂಪಲ್ ಹುಡಾ ಬ್ಯೂಟಿ, ಐ ಥಿಂಕ್ ಮೋಸ್ಟ್ ಆಫ್ ಯು ಆಲ್ ಗೊತ್ತಿರುತ್ತೆ. ಸೊ ಶಿ ವಾಸ್ ರಿಯಲಿ ಸ್ವೀಟ್. ಸೊ ಒಂದು ಫೌಂಡೇಶನ್ ಜೊತೆಗೆ 20% ಆಫು ಸಿಕ್ತು. ಜೊತೆಗೆ ಒಂದು ಶೇಡ್ ಕಾರ್ಡ್ ಗುಚಿಯಿಂದ, ಶೇಡ್ ಕಾರ್ಡ್ ಲೈಕ್ ಫ್ಯೂ ಶೇಡ್ಸ್ ರೆಫರೆನ್ಸಸ್ಗೆ, ಆ್ಯಂಡ್ ಒಂದು ಮಿನಿ ಪರ್ಫ್ಯೂಮ್. ಥ್ಯಾಂಕ್ ಯು. ಸಾರಿ, ಕ್ಯೂಟ್. ಸೊ ನಾನು ಊಟ ಮಾಡೋದೆಲ್ಲ ಲೇಟ್ ಆಗಿದ್ದರಿಂದ ಓ ಐ ಆಮ್ ಹಿಯರ್. ನನ್ನ ಬ್ಯಾಗ್ ಇಸ್ ಲೋಡೆಡ್. ಸೊ ಫಸ್ಟ್ ನಾಳೆ ಶೂ ಹಾಕ್ಕೊಂಡು ಬರಬೇಕು ಎಲ್ಲೋದ್ರೂ. ಸುಸ್ತಾಗಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಸೊ ಕ್ಯಾಬ್ ಬುಕ್ ಮಾಡಿದರೆ ಇನ್ನೇನು ಬರುತ್ತೆ. Home, book my cab, so I think I will end my vlog here today. Loads of love and keep supporting the same way. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಕಮೆಂಟ್ಸ್ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೊಸೊಬ್ರು ನನ್ನ ಚಾನಲ್ಗೆ ಬಂದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನಗೆ ಸಪೋರ್ಟ್ ಸಿಗುತ್ತೆ ನಿಮ್ಮ ಕಡೆಯಿಂದ. ಸೊ ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡಿದಷ್ಟು ಬೇರೆ ಬೇರೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ lots of love. Please don't forget to like, share and subscribe. Thank you.